ಎಲ್ರಿಗೂ ನಮಸ್ಕಾರ. ಮಂಜಮ್ಮನ ಅಡ್ಡಾಗೆ ಸ್ವಾಗತ. ಇವತ್ತು ಮೊಳಕೆ ಕಾಳು ಸಾರು ಮಾಡೋಣ. ಅದಕ್ಕೆ ಬೇಕಾಗಿರೋದು ಮೊಳಕೆ ಕಾಳು ಮತ್ತೆ ಆಲೂಗಡ್ಡೆ ಬದನೆಕಾಯಿ ತಗೊಂಡಿದ್ದೀನಿ. ಮಸಾಲೆಗೆ ತೆಂಗಿನಕಾಯಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಶುಂಠಿ. ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ತೆಂಗಿನಕಾಯಿ ಮತ್ತೆ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಶುಂಠಿ, ಒಂದು ಅರ್ಧ ಈರುಳ್ಳಿ, ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಮತ್ತೆ ಚಿಲ್ಲಿ ಪೌಡ್ರು ಅದನ್ನು ರುಬ್ಕೊಳ್ಳೋಣ. ಒಗ್ಗರಣೆಗೆ ಕಾಳು ಹುರ್ಕೊಳ್ಳೋಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಇದು ಕಾಳು ಹಾಕೊಳ್ಳೋಣ ಹುರ್ಕೊಳ್ಳೋಕ್ಕೆ. ಕಾಳು ಸ್ವಲ್ಪ ಹುರ್ಕೊಂಡ್ಮೇಲೆ ಇವಾಗ ಆಲೂಗಡ್ಡೆ ಬದನೆಕಾಯಿ ಹಾಕೊಂಡು ಅದನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋಣ. ಕಾಲು ಹುರಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸಾಂಬಾರು ಆಗೋಷ್ಟರಲ್ಲಿ ಈ ಸೈಡ್ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅನ್ನನೂ ಆಗ್ತಾ ಇದೆ. ಅಡುಗೆ ಆದಷ್ಟು ಮಡಿಕೆಲಿ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಂಗಾಗಿ ಆದಷ್ಟು ಮಡಿಕೆಲೇ ರೆಸಿಪಿಗಳು ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಕಾಳು ಮತ್ತು ತರಕಾರಿ ಎಲ್ಲ ಸ್ವಲ್ಪ ಹಿಂಗೆ ಹುರ್ಕೊಂಡ್ಮೇಲೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಯಾಕಂದರೆ ನಾವು ಯಾವುದೇ ಮಸಾಲೆ ಹುರ್ಕೊಂಡಿಲ್ಲ, ಹಂಗಾಗಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದಕ್ಕೋಸ್ಕರ ಇದೊಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಮಸಾಲೆ, ಹಸಿ ವಾಸನೆ ಹೋಗೋವರೆಗೂ. ಆವಾಗಿನ ಕಾಲದಲ್ಲಿ ಮಡಿಕೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ತುಂಬ ವರ್ಷಗಳು ಬದುಕ್ತಾ ಇದ್ರು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇವಾಗ ಮಿಕ್ಸಿ ತೊಳೆದಿದ್ದು ನೀರು ಹಾಕ್ಕೊಳ್ಳೋಣ. ನಮಗೆ ಸಾಂಬಾರಿಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಕಾಳು ಬೇಯಬೇಕಾದ್ರೂ ಹಾಕ್ಕೊಂಡಿದ್ವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹೊತ್ತು ಕುದೀಲಿ ಸಾಂಬಾರು, ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಈ ಸೈಡ್ ಅನ್ನನೂ ಆಗ್ತಾಯಿದೆ. ನೋಡಿ ಎಷ್ಟು ಬೇಗ ಅನ್ನ ಆಗೋಯ್ತು. ಮಡಿಕೆ ಬಿಸಿ ಆಗೋಷ್ಟರಲ್ಲಿ ಬೇಗ ಆಗಿಬಿಡುತ್ತೆ. ಕುಕ್ಕರಲ್ಲಿ ಆಗೋ ಟೈಮ್ ಅಷ್ಟರಲ್ಲೇ ಅನ್ನನೂ ಆಗುತ್ತೆ. ನೋಡಿ ಸಾಂಬಾರು ಕುದೀತಾ ಇದೆ, ಅಷ್ಟರಲ್ಲಿ ಮುದ್ದೆ ಮಾಡ್ಕೊಂಬಿಡೋಣ. ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾವು ನುಚ್ಚು ಹಾಕ್ತೀವಿ, ಇಲ್ಲ ಅನ್ನ ಹಾಕಿ ಮುದ್ದೆ ಮಾಡೋದು. ಹಾಗಾಗಿ ನೋಡಿ ಮುದ್ದೆಗೂ ಅಷ್ಟೇ ಎಲ್ಲ ಬೇಯ್ತಾ ಇದೆ. ಈಗ ಹೊಂದ್ಸ್ಕೋಬೇಕದು ಮುದ್ದೆ. ಇದು ಬೇಯ್ತಾ ಇದೆ. ಇವಾಗ ಹಸಿಟ್ಟು ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಹೊಂದ್ಸ್ಕೊಳ್ಳೋಣ. ಬಿಸಿ ಬಿಸಿ ಮುದ್ದೆ ರೆಡಿ. ನೋಡಿ ಸಾಂಬಾರು ಕುದೀತಾ ಇದೆ. ಇನ್ನೊಂದು 2 ಮರಳು ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಬೇಗ ಆಗಿಬಿಡುತ್ತೆ. ಕುಕ್ಕರ್ಗಿನ್ನ ಫಾಸ್ಟಾಗಿ ಆಗುತ್ತೆ ಇದು. ಆದರೆ ಸ್ವಲ್ಪ ಹೀಟ್ ಆಗಬೇಕಷ್ಟೇ ಮಡಿಕೆ. ನೋಡಿ ಸಾರು ಆಯಿತು. ಆಫ್ ಮಾಡಿಬಿಡೋಣ. ಆಫ್ ಮಾಡಿದ್ರೂ ಕೂಡ ಇದು 5 ನಿಮಿಷ ಇದೇ ಥರ ಕುದೀತಾ ಇರುತ್ತೆ. ಬಿಸಿ ಬಿಸಿ ಮುದ್ದೆ, ಮೊಳಕೆ ಕಾಳಿನ ಸಾರು, ಅನ್ನ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೀವು ಮಾಡಿಕೊಂಡು ಫಾಲೋ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.